ಸೊ ಅವರು ಹೇಳ್ತಿದ್ರಲ್ಲ ಈ ಥರ ಮಾಡಬೇಕು ಅಂತ. ನನಗೆ ರೆಗ್ಯುಲರ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾವುದೇ ಆದರೂ. ಸೊ ರೆಗ್ಯುಲರ್ ಹೋಟ್ಲ್ ಏನಕ್ಕೆ ಅಂತ ನಾನು ಅವ್ರು ಹೋಗಿದ್ದು 1 ತಿಂಗಳಲ್ಲೇ ಡಿಸಿಷನ್ ತೊಗೊಂಡೆ. ನಾನು ಮಠದಲ್ಲಿ ಬೆಳೆದಿರೋದ್ರಿಂದ ನನಗೆ ಅಲ್ಲಿ ಇದೆಲ್ಲ ಗೊತ್ತಿತ್ತು. ಸೊ ಈ ಥರ ಹೀಗೆ ಐಟಮ್ಸ್. ಆಮೇಲೆ ಪ್ರಸಾದ ಅನ್ನೋದು ಈಸಿ ಆಕ್ಸೆಸ್ ಅಲ್ಲ, ಯಾರಿಗೂ ಈಸಿಯಾಗಿ ಸಿಗಲ್ಲ ಅದು. ಹೌದು, ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಅಲ್ಲೂ ಕೂಡ ಒಂದು ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಸ್ವಇಚ್ಛೆಯಿಂದ ತಿನ್ನಕ್ಕಾಗಲ್ಲ. ಇಷ್ಟು ತಿಂತಾರೆ, ಇನ್ನೊಂದ್ಸಲಿ ಬೇಕು ಅಂದರೆ ಕೇಳಕ್ಕೆ ಮುಜುಗರ, ಸಂಕೋಚ. ಸೊ ಆಮೇಲೆ ಅದು ಎಲ್ಲೂ ಮಾಡಿಲ್ಲ ಯಾರು, ನಾವೇ ಫಸ್ಟು ಈ ಥರ ಕಾನ್ಸೆಪ್ಟ್ ಒಂದು ಸ್ಟಾರ್ಟ್ ಮಾಡಿದ್ದು. ನಾವು ಅದೇ ಈ ಥರದೊಂದು ಥಾಟ್ ಬಂತು ನನಗೆ, ಈ ಥರದೊಂದು ಮಾಡಬೇಕು. ಮನೆಯಲ್ಲಿ ಡಿಸ್ಕಸ್ ಮಾಡಿದ್ರೆ ನೀವು? ಯಾರ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ ಸರ್. ನಂದೊಂದು ನೇಚರ್ ಏನು ಅಂದರೆ, ಏನಾದ್ರು ಒಂದು ಥಾಟ್ ಬಂತಾ ಅದ್ರ ಮೇಲೆ ನಾನು ಒಬ್ಬನೇ ವರ್ಕ್ ಮಾಡ್ತೀನಿ. ಯಾರ ಹತ್ರನೂ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಲ್ಲ, ಒಪಿನಿಯನ್ ಕೇಳಲ್ಲ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನಂದು ಒಂದು ನೇಚರು, ನನಗೊಂದು ಅದು ಇರೋದು ಹಾಗೆ. ಯಾಕೆಂದರೆ ನಿಮಗೆ ಅದು ಸ್ಟ್ರೈಕ್ ಆಗ್ಲಿಕ್ಕೆ ಕಾರಣ ತಂದೆ ಅನ್ಸುತ್ತೆ. ಅವರು ಮೇ ಬಿ ತಂದೆಯಿಂದನೂ ಇರಬಹುದು, ಇಲ್ಲ ನಾನು ಬೆಳೆದಿರೋಂಥ ಅಲ್ಲಿ ವಾತಾವರಣ ಇರ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.